ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ದೇವರು ತನ್ನೊಂದು ಕೃಪೆಯಿಂದ ಈ ಒಂದು ಬೆಳಗಿನ ಜಾವದಲ್ಲಿ ತಮ್ಮ ಮಧ್ಯದಲ್ಲಿ ಬಂದು ಈ ಒಂದು ಡಿವೋಷನ್ ಕಾರ್ಯಕ್ರಮದಲ್ಲಿ ಪಾಲು ತೆಗೆದುಕೊಳ್ಳುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ತನ್ನ ಆಶೀರ್ವಾದದ ಮುಖಾಂತರವಾಗಿ ವಾಕ್ಯ ಸಂದೇಶವನ್ನು ಹಂಚುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ನಾನು ವಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರನ್ನು ಸಹ ನಾನು ವಾಕ್ಯ ಸಂದೇಶಕ್ಕೆ ಆಹ್ವಾನಿಸುವಂತನಾಯಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಗಿಲ್ಗಲ್ ಸರ್ಕಲ್ ಸ್ಟೋನ್ ಈ ಕಾರ್ಯಕ್ರಮದ ಮುಖಾಂತರ, ಈ ಪೇಜ್ನ ಮುಖಾಂತರವಾಗಿ ನಡೆಯುತ್ತಿರುವಂತ ಈ ಸೇವೆ ಮುಖಾಂತರ ಅನೇಕರು ತಾವೆಲ್ಲರೂ ಆಶೀರ್ವಾದವನ್ನು ಹೊಂದಿದ್ದೀರಿ ಎಂಬುದಾಗಿ ನಾನು ನೆನೆಸುವಂತನಾಯಿದ್ದೇನೆ. ತಿರುಗಿ ಅನೇಕ ಸೇವಕರ ಪ್ರಯಾಸ ಮತ್ತು ಅನೇಕ ಸೇವಕರು ಬಂದು ವಾಕ್ಯ ಸಂದೇಶವನ್ನು ಹಂಚುವುದರ ಮುಖಾಂತರವಾಗಿ ಕರ್ತನಾಮನ ಘನಪಡಿಸುವ ಹಾಗೆ, ಅನೇಕರನ್ನು ದೈವಿಕತೆಯಲ್ಲಿ ನಡೆಸುವ ಹಾಗೆ ಮತ್ತು ಅನೇಕ ರೀತಿಯಲ್ಲಿ ಕರ್ತನ ವಾಕ್ಯದ ಮುಖಾಂತರವಾಗಿ ತಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ದೇವರು ತಿರುಗಿ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ನಾನು ವಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರನ್ನು ಸಹ ವಾಕ್ಯ ಸಂದೇಶಕ್ಕೆ ನಾನು ಆಹ್ವಾನಿಸುವಂತನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ಸ್ವಾಮಿ, ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಒಂದು ಡಿವೋಷನ್ ಕಾರ್ಯಕ್ರಮವನ್ನು ದೇವ ನಿನ್ನ ಕಡೆಗೆ ಒಪ್ಪಿಸ್ತಾ ಇದ್ದೇವೆ. ನಿನ್ನ ಕೃಪೆಯನ್ನು ನಡೆಸಿರಿ. ವಿಶೇಷವಾಗಿ ದೇವ ನಾವು ಕೇಳುವಂತ ವಾಕ್ಯಗಳು ಮತ್ತು ಅನೇಕರನ್ನು ಸಂದರ್ಶಿಸಲಿಕ್ಕಾಗುವಂತೆ ಸಹಾಯ ಮಾಡು. ಅನೇಕರು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತ ಕೃಪೆ ಕೊಟ್ಟು ನಡೆಸು. ಈ ಕಾರ್ಯಕ್ರಮವನ್ನು ನಿನ್ನ ಕಡೆಗೆ ಒಪ್ಪಿಸುತ್ತಾ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುವೆ ತಂದೆ, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯದಿಂದ ಆಲಿಸುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯ ವಚನ 26ನೇ ವಚನದಿಂದ ನಾವು 30 ವಚನಗಳವರೆಗಿರುವಂತ ದೇವರ ವಾಕ್ಯನ ಓದುತ್ತಿರುವಾಗ ಇಲ್ಲಿ ದೇವರು ಹೇಳುವಂತ ಮಾತುಗಳನ್ನು ನಾವು ಕೇಳುವಂತರಾಗೋಣ. ವಿಶೇಷವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ಈ 25ನೇ ವಚನವನ್ನು ಆರಂಭಿಸುತ್ತಿರುವಾಗ ಇಲ್ಲಿ ದೇವರು ಅಂದರೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯ 5ನೇ ಅಧ್ಯಾಯದಿಂದ ಹಿಡಿದುಕೊಂಡು 7ನೇ ಅಧ್ಯಾಯದವರೆಗೆ ನೋಡುತ್ತಿರುವಾಗ ಇದು ಪರ್ವತದ ಪ್ರಸಂಗ ಎಂಬುದಾಗಿ ಸಹ ಕರೆಯುವಂತರಾಗಿದ್ದಾರೆ. ಯೇಸು ಸ್ವಾಮಿ ಪರ್ವತದಲ್ಲಿ ಅಂದರೆ ಶಿಷ್ಯರನ್ನೆಲ್ಲರೂ ಸಹ ಆಹ್ವಾನಿಸಿ ಅವರಿಗೆ ಸುಬೋಧನೆಯನ್ನು ಮಾಡಿದನೆಂಬುದಾಗಿ ಮತ್ತು ನೀತಿಯ ಶಾಸ್ತ್ರಗಳನ್ನು ಹೇಳಿಕೊಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ತಂದೆಯಾದ ದೇವರು ತನ್ನ ಮನದಲ್ಲಿರುವಂತಹ ವಾಕ್ಯಗಳನ್ನು ಜನರಿಗೆ ಪ್ರಬೋಧಿಸಬೇಕೆಂಬುದಾಗಿ ಹೇಳಿಕೊಂಡು ಮೋಶೆಯನ್ನು ಆದುಕೊಳ್ತಾ ಇದ್ದಾನೆ. ಮೋಶೆ ಮುಖಾಂತರವಾಗಿ ಮತ್ತು ಅನೇಕ ಸೇವಕರ ಮುಖಾಂತರವಾಗಿ ತನ್ನ ವಾಕ್ಯಗಳನ್ನು ಅನೇಕ ಜನರಿಗೆ ತಿಳಿಯಪಡಿಸಿದನೆಂಬುದಾಗಿ ಮತ್ತು ಇಸ್ರಾಯೇಲರಿಗೆ ತಿಳಿಯಪಡಿಸಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿಮೋಚನ ಕಾಂಡ ಪುಸ್ತಕ ಅದರ 20ನೇ ಅಧ್ಯಾಯಕ್ಕೆ ಬರುತ್ತಿರುವಾಗ ದಶಾಗ್ನಿಗಳನ್ನು ಅಲ್ಲಿ ಕೊಡ್ತಾ ಇದ್ದಾನೆ. ದೇವರು ತನ್ನ ಮಕ್ಕಳೊಟ್ಟಿಗೆ ಮಾತನಾಡುವಂತ ಮತ್ತು ದೇವರು ತನ್ನ ಮಕ್ಕಳು ಯಾವ ರೀತಿಯಲ್ಲಿ ಅವರು ನಡೆಯಬೇಕೆಂಬುದಾಗಿ ಹೇಳಿಕೊಂಡು ದಶಾಗ್ನಿ ಕೊಡ್ತಾ ಇದ್ದಾನೆ. ಅದಾದ ಬಳಿಕ ಹಾಗೆ ದೇವರು ಅನೇಕ ಸಾರಿ ಮಾತನಾಡುತ್ತಾ ಆ ಪಂಚಕಾಂಡಗಳಲ್ಲಿ ಒಂದು ಪುಸ್ತಕವಾದಂತ ಧರ್ಮೋಪದೇಶ ಕಾಂಡದ ಪುಸ್ತಕಕ್ಕೆ ಬಂದಾಗ ಅಲ್ಲಿ ದೇವರು ಸವಿಸ್ತಾರವಾದಂತ ರೀತಿಯಲ್ಲಿ ಅಲ್ಲಿ ತನ್ನ ವಾಕ್ಯಗಳನ್ನು ಮತ್ತು ಅನೇಕ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮನುಷ್ಯನು ನಡೆದುಕೊಳ್ಳಬೇಕೆಂಬುದಾಗಿರುವಂತಹ ವಿಚಾರಧಾರೆಗಳನ್ನು ಅಲ್ಲಿ ತಿಳಿಯಪಡಿಸದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಅನುಗುಣವಾದಂತ ರೀತಿಯಲ್ಲಿ ಇಟ್ಟುಕೊಂಡಂತರಾಯ್ದುಕೊಂಡು ಯಾವ ರೀತಿಯಲ್ಲಿ ನಾವು ಬದುಕೆ ಬಾಳಬೇಕು ಮತ್ತು ಬದುಕೆ ಬಾಳುವುದಾದರೆ ಯಾವ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದುತ್ತೇವೆ ಎಂಬುದಾಗಿರುವಂತಹ ವಾಕ್ಯ ಸಂದೇಶದ ಮುಖಾಂತರವಾಗಿ ಪ್ರಾರಂಭಿಸುತ್ತಿರುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸಹ ನಾವು ನೋಡುತ್ತಿರುವಾಗ ಯೇಸು ಸ್ವಾಮಿ ಆ ಪರ್ವತದ ಪ್ರಸಂಗದಲ್ಲಿ ಅನೇಕ ವಿಷಯಗಳನ್ನು ತನ್ನ ಮಕ್ಕಳೊಟ್ಟಿಗೆ ಹಂಚಿಕೊಳ್ತಾ ಇದ್ದಾನೆ. ಇದು ಒಂದು ನೀತಿಯ ಶಾಸ್ತ್ರವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕ ಮನುಷ್ಯನು ಬದುಕಿ ಬಾಳಲೇಬೇಕಾದಂತ ಕೆಲವೊಂದು ನಿಯಮಾವಳಿಗಳನ್ನು ಆತನು ಕೊಟ್ಟಿರುವಂತನಾಗಿದ್ದಾನೆ. ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಹೇಳಿಕೊಂಡು ಇದರಲ್ಲಿ ಕಲಿಸುವಂತನಾಗಿದ್ದಾನೆ. ಈ ವಾಕ್ಯ ಸಂದೇಶ ನಾವು ಓದ್ತಿರ್ಬೇಕಾದ್ರೆ ಮನುಷ್ಯನ ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡಂತರಾಯ್ದುಕೊಂಡು ದೇವರು ತನ್ನ ಮಕ್ಕಳನ್ನು ಆಧ್ಯಾತ್ಮಿಕವಾದಂತ ಜೀವಿತದಲ್ಲಿ ನಡೆಸಬೇಕೆಂಬುದಾಗಿ ಇಷ್ಟಪಟ್ಟ. ಈ ಕಾರಣದಿಂದಾಗಿ ಇಲ್ಲಿರುವಂತ ವೇದ ವಚನದಲ್ಲಿ 3 ಮುಖ್ಯವಾದಂತ ಸಂಗತಿಗಳನ್ನು ತಿಳಿಸ್ತಾ ಇದ್ದಾನೆ. ನಾವು ನೋಡುತ್ತಿರುವಾಗ 25ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ ಅದರ 6ನೇ ಅಧ್ಯಾಯದ 25ನೇ ವಚನದಲ್ಲಿ ಈ ಕಾರಣದಿಂದ ನಿಮ್ಮ ಪ್ರಾಣಧರೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ?
ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳನ್ನು ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲುತ್ತಾನೆ. ಮತ್ತು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ ಎಂಬುದಾಗಿ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ ಎಂಬುದಾಗಿ. ಹಾಗಾದ್ರೆ ಈ ಪ್ರಶ್ನೆ ಮುಖಾಂತರವಾಗಿ ಈ ಸಂದೇಶವನ್ನು ನಾವು ಆರಂಭ ಮಾಡುವಂತರಾಗೋಣ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ಹಕ್ಕಿಗಳಿಗಿಂತ ಅಥವಾ ಈ ಪಕ್ಷಿಗಳಿಗಿಂತ, ಈ ಜೀವರಾಶಿಗಳಿಗಿಂತ ನೀವು ಒಳ್ಳೆಯವರು ಅಥವಾ ಹೆಚ್ಚಿನವರು ಎಂಬುದಾಗಿರುವಂತ ಮಾತನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಿಜವಾಗ್ಲೂ ಸಹ ಮಾನವನು ಈ ದಿನದಲ್ಲಿ ಹೆಚ್ಚಿನವನಾಗಿದ್ದಾನೋ ಇಲ್ಲ ಎಂಬುದಾಗಿ ಹೇಳಿಕೊಂಡು ಈ ವಾಕ್ಯದ ಮುಖಾಂತರವಾಗಿ ನಾವು ಧ್ಯಾನ ಮಾಡುವಂತರಾಗೋಣ. ದೇವರು ವಾಕ್ಯದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರ ಆದಿಯಲ್ಲಿ ನಾವು ನೋಡುತ್ತಿರುವಾಗ ದೇವರು ಆದಾಮ ಹವ್ವಳರನ್ನು ನಿರ್ಮಿಸಿದನು. ಅದಕ್ಕಿಂತ ಪೂರ್ವದಲ್ಲಿ ನೋಡುವಾಗ ಜಲಚರಗಳನ್ನು ಮತ್ತು ಎಲ್ಲಾ ರೀತಿಯಾದಂತಹ ಪಶು ಪಕ್ಷಿಗಳನ್ನು ಮತ್ತು ಗಿಡ ಮರಗಳನ್ನು, ನೀರನ್ನು, ಸಮುದ್ರವನ್ನು ಎಲ್ಲವನ್ನು ಸಹ ನಿರ್ಮಿಸ್ತಾ ಇದ್ದಾನೆ. ಎಲ್ಲವನ್ನು ಒಳ್ಳೆಯದೆಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಾಮನ ವಿಷಯದಲ್ಲಿ ಬಂದಾಗ ಆದಾಮನಿಗೆ ದೇವರು ಕೆಲವೊಂದು ನಿಯಮಾವಳಿಗಳನ್ನು ಕೊಡ್ತಾ ಇದ್ದಾನೆ. ಅನೇಕ ರೀತಿಯ ಅಲ್ಲಿರುವಂತ ಪಶು ಪಕ್ಷಿಗಳಿಗೆ ಅಥವಾ ಇರುವಂತ ಕ್ರಿಮಿಕೀಟಗಳಿಗೆ ಎಲ್ಲವುಗಳಿಗೂ ಸಹ ಹೆಸರಿಡುವಂತ ಆದ್ಯತೆಯನ್ನು ಕೊಟ್ಟನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆದರೆ ದೇವರು ಮನುಷ್ಯನಿಗೆ ಆ ಹಕ್ಕಿಗಳ ಮೇಲೆಯೂ ಸಹ ಒಂದು ರೀತಿಯಲ್ಲಿ ದೊರೆತನ ಮಾಡುವ ಹಾಗೆ ಅಥವಾ ಹಕ್ಕಿಗಳ ಮೇಲೆಯೂ ಸಹ ಒಂದು ರೀತಿಯಲ್ಲಿ ಉತ್ತಮವಾದಂತ ಸ್ಥಾನದಲ್ಲಿರಬೇಕೆಂಬುದಾಗಿ ಹೇಳಿಕೊಂಡು ಮನುಷ್ಯನನ್ನು ಆಡಳಿತದಲ್ಲಿ ನಡೆಸಿದನೆಂಬುದಾಗಿ ನೋಡ್ತಾ ಇದ್ದೇವೆ. ಆದರೆ ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಅಂತ ಆಲೋಚನೆಗಳು ಇದ್ದಾಗಲೂ ಸಹ ದೇವರು ನನಗೆ ಇಂಥ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಆತನು ತಿಳಿದುಕೊಂಡಿದ್ದಾಗಲೂ ಸಹ ಆತನು ದೇವರ ವಾಕ್ಯಕ್ಕೆ ಅದೇ ಒಂದು ರೀತಿಯಲ್ಲಿ ಅವಿಧೇಯನಾಗಿ ನಡೆದುಕೊಳ್ಳುತ್ತಿರುವಂತ ಕಾರ್ಯಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ನೋಡ್ರಿ, ಇಲ್ಲಿ ದೇವ್ರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ದೇವರಲ್ಲಿ ಹೇಳ್ತಾ ಇದ್ದಾನೆ, ಈ ಪಕ್ಷಿಗಳಿಗಿಂತಲೂ, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳಿಗಿಂತಲೂ ನೀವು ಹೆಚ್ಚಿನವರಲ್ಲವೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಿಜವಾಗ್ಲೂ ಸಹ ನಾವು ಹೆಚ್ಚಿನವರು ಹೌದೋ ಅಲ್ಲ ಎಂಬುದಾಗಿ ಹೇಳಿಕೊಂಡು ಈ ಬೆಳಗಿನ ಜಾವದಲ್ಲಿ ನಾವು ಅನೇಕ ರೀತಿಯಲ್ಲಿ ಯೋಚನೆ ಮಾಡುವಂತರಾಗೋಣ. ಕರ್ತನಲ್ಲಿ ಪ್ರೀತಿಯುಳ್ಳಂತ ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬರಿಗೂ ಸಹ ದೇವರು ಹೇಳುವಂತ ಮಾತು ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ಕ್ರೈಸ್ತರಾದಂತ ನಮ್ಮ ಜೀವಿತದಲ್ಲಿ ಅಥವಾ ದೇವರ ಮೇಲೆ ವಿಶ್ವಾಸ ಇಟ್ಟಂತ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಒಂದು ಪ್ರಶ್ನೆ ಮುಖಾಂತರವಾಗಿ ಆರಂಭಿಸ್ತಾ ಇದ್ದಾನೆ, ನೀವು ಆ ಹಕ್ಕಿಗಳಿಗಿಂತಲೂ ಹೆಚ್ಚಿನವರಲ್ಲವೋ ಎಂಬುದಾಗಿ. ಅಲ್ಲಿ ಮೇಲ್ಗಡೆ ನೋಡ್ತಿರ್ಬೇಕಾದ್ರೆ ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳನ್ನು ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಲೂ ಸಹ ದೇವರ ಅವುಗಳನ್ನು ಸಾಕಿ ಸಲುತ್ತಾನೆಂಬುದಾಗಿ. ಆದರೆ ಮಾನವನಿಗೆ ಅಂತಹ ವಿಶ್ವಾಸ ಇಲ್ಲದೆ ಹೋಗುತ್ತಿರುವಂತ ಸ್ಥಿತಿಗತಿಗಳನ್ನು ನಾವು ಈ ಲೋಕದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಎಲ್ಲರೂ ಎಂಬುದಾಗಿ ಅಂತಲ್ಲ, ಬಹುತೇಕವಾದಂತ ಜನರ ವಿಷಯದಲ್ಲಿ ನೋಡುತ್ತಿರುವಾಗ ಅವರು ಅವಿಶ್ವಾಸಿಗಳಾಗಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂತದ್ದಾಗಿದೆ. ವಿಶ್ವಾಸ ಇಲ್ಲದ ಕಾರಣವಾಗಿ, ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸಿಕೊಡಲ್ಪಟ್ಟಂತ ಪ್ರಾರ್ಥನೆಯಲ್ಲೂ ಸಹ ನಾವು ನೋಡ್ತಾ ಇದ್ದೇವೆ, ಈ ದಿನದ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸಿ ಎಂಬುದಾಗಿ ಹೆಚ್ಚಿನ ವಿಷಯದಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಇದ್ದಂತ ಸ್ಥಿತಿಗತಿಗಳಲ್ಲಿ ಅಥವಾ ಇರುವಂತ ಸಮಯ ಸಂದರ್ಭದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ಮಹಿಮೆ ಪಡಿಸಬೇಕೆಂಬುದಾಗಿ ಹೇಳಿಕೊಂಡು ದೇವರ ಮೇಲೆ ಯಾವ ರೀತಿಯಲ್ಲಿ ಆತುಕೊಳ್ಳಬೇಕೆಂಬುದಾಗಿ ಅನೇಕದಲ್ಲಿ ದೇವರು ನಮಗೆ ತಿಳಿಸಿರುವಂತನ ಇದ್ದಾನೆ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಅನೇಕದಲ್ಲಿ ಅವುಗಳಿಗಿಂತ, ಆಕಾಶದಲ್ಲಿರುವಂತ ಪಕ್ಷಿಗಳಿಗಿಂತ, ಹಕ್ಕಿಗಳಿಗಿಂತ ನಮ್ಮನ್ನು ಅಧಿಕವಾದಂತ ಸ್ಥಾನದಲ್ಲಿ ಇಟ್ಟಿರುವಂತನ ಇದ್ದಾನೆ. ಅವುಗಳು ಯಾವುದೇ ರೀತಿಯಲ್ಲಿ ನೂಲುವುದಿಲ್ಲ, ಅವು ಯಾವುದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಆದ್ರೆ ಆ ಪ್ರಕೃತಿಯಲ್ಲಿರುವಂತ ಕೆಲವೊಂದು ವಸ್ತುಗಳ ಮುಖಾಂತರ ಅಥವಾ ಪಶುಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂತದ್ದಾಗಿದೆ. ಹಾಗಾದ್ರೆ ಹಾಗೆಂದ ಮಾತ್ರದಿಂದ ದೇವರು ತನ್ನ ಸೃಷ್ಟಿಯಲ್ಲಿ ಮಾನವನಿಗೆ ಮತ್ತು ಜಲಚರಗಳಿಗೆ ಅಥವಾ ಬೇರೆ ಬೇರೆ ರೀತಿಯಲ್ಲಿರುವಂತವುಗಳಿಗೆ ಒಂದು ರೀತಿಯಲ್ಲಿ ತಾರತಮ್ಯಗಳನ್ನು ಮಾಡುತ್ತಾನೆಂಬುದಾಗೆಲ್ಲ ಇವತ್ತು ನ್ಯೂಸಲ್ಲಿ ಮನುಷ್ಯನು ದೇವರನ್ನು ಘನಪಡಿಸಬೇಕೆಂಬುದಾಗಿ ಹೇಳಿಕೊಂಡೇ ಆತನು ನಿರ್ಮಿಸಿರುವಂತನಾದನೆ. ಅವುಗಳಿಗಿಂತಲೂ ಸಹ ಪಶು ಪಕ್ಷಿಗಳು ದೇವರನ್ನು ಘನಪಡಿಸ್ತಾ ಇದ್ದಾವೆ, ಅವು ಎಲ್ಲವೂ ಸಹ ಸೇರಿಕೊಂಡು ದೇವರನ್ನು ಆರಾಧಿಸ್ತಾ ಇದ್ದಾವೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳ್ತಾ ಇದೆ. ಆದ್ರೆ ಅವುಗಳಿಗೆ ಸಮಯಕ್ಕೆ ತಕ್ಕ ರೀತಿಯಲ್ಲಿ ದೇವರು ಆಹಾರಗಳನ್ನು ಒದಗಿಸುತ್ತಾನೆಂಬುದಾಗಿ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ವಾಕ್ಯವನ್ನು ಕೇಳುತ್ತಿರುವಂತ ಪ್ರಿಯರಾದಂತ ನಮ್ಮೆಲ್ಲರಿಗೂ ಸಹ ದೇವರು ಕೇಳುವಂತ ಪ್ರಶ್ನೆ ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ನಿಜವಾಗ್ಲೂ ಸಹ ಆ ಹಕ್ಕಿಗಳಿಗಿಂತಲೂ ನಾವು ಹೆಚ್ಚಿನವರಾಗಿದ್ದೇವೋ ಇಲ್ಲ ಎಂಬುದಾಗಿ ಹೇಳಿಕೊಂಡು ನಮ್ಮನ್ನು ನಾವೇ
ಆಲೋಚನೆಯನ್ನು ಮಾಡಿಕೊಳ್ಳುವಂತರಾಗೋಣ. ಇವತ್ತಿನ ನಾವು ದೃಢವಾಗಿ ಹೇಳಲಿಕ್ಕೆ ಸಾಧ್ಯನಾ ನಾವು ಹಕ್ಕಿಗಳಿಗಿಂತಲೂ ಅನೇಕದಲ್ಲಿ ಹೆಚ್ಚಿನವರಾಗಿದ್ದೇವೋ ಇಲ್ಲ ಎಂಬುದಾಗಿ ಹೇಳಿಕೊಂಡು, ಆದ್ರೆ ದೇವರಲ್ಲಿ ಹೇಳ್ತಾ ಇದ್ದಾನೆ ಅವುಗಳು ಮಾಡುತ್ತಿರುವಂತ ಕಾರ್ಯಗಳು ಅಥವಾ ಅವುಗಳು ತೋರಿಸಿದಂತ ವಿಧೇಯತೆ ಜೀವಿತ ಇವತ್ತಿನ ಮಾನವನಲ್ಲಿ ಇಲ್ಲದೆ ಹೋಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಹೇಗೆ ಎಂಬುದಾಗಿ ನಾವು ನೋಡುತ್ತಿರ್ಬೇಕಾದ್ರೆ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಹಕ್ಕಿಗಳ ಮುಖಾಂತರವಾಗಿ ದೇವರು ತನ್ನ ಮಾತುಗಳನ್ನು ಅಥವಾ ಅವುಗಳ ಮುಖಾಂತರವಾಗಿ ಅನೇಕರನ್ನು ಪೋಷಿಸಿದನೆಂಬುದಾಗಿ ಹೇಳಿಕೊಂಡು ಅನೇಕರಿಗೆ ಬೇಕಾದ ತನ್ನ ಆಶೀರ್ವಾದವನ್ನು ಕೊಟ್ಟನೆಂಬುದಾಗಿ ಸತ್ಯವೇದ ಹೇಳುವಂತದಾಗಿದೆ. ನಾವು ನೋಡ್ತೀವಲ್ರಿ, ಆದಿ ಒಂದು ರೀತಿಯಲ್ಲಿ ಪ್ರಾರಂಭದ ದಿಸೆಯಲ್ಲಿ ನಾವು ನೋಡುತ್ತಿರುವಾಗ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ನಾವು ನೋಡುತ್ತಿರುವಾಗ ನೋಹನ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಜಲಪ್ರಳಯಗಳು ಬಂದಾಗ ಅನೇಕದಲ್ಲಿ ಮನುಷ್ಯನು ಮಾತು ಕೇಳಲಿಲ್ಲದ ಕಾರಣವಾಗಿ ಮನುಷ್ಯನ ಕ್ರಿಯೆಗಳೆಲ್ಲವೂ ಸಹ ಪಾಪಮಯವಾದಂತಹ ಜೀವಿತದಲ್ಲಿ ಇರುವುದರ ಕಾರಣವಾಗಿ ಎಲ್ಲಾ ಜೀವರಾಶಿಗಳನ್ನು ಅಳಿಸಬೇಕೆಂಬುದಾಗಿ ದೇವರು ಇಷ್ಟಪಟ್ಟ. ಆದ್ರೆ ಕೆಲವೊಂದನ್ನು ಅನೇಕದಲ್ಲಿ ಪಶು ಪಕ್ಷಿಗಳನ್ನು ತನ್ನ ಆ ಒಂದು ಕಟ್ಟಲ್ಪಟ್ಟಂತ ನಾವೆಲ್ಲಿ ಕರೆತಂದನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಇನ್ನೇನು ನೀರೆಲ್ಲ ಹೋದ ಬಳಿಕ 40 ದಿನಗಳ ಆ ಮಳೆ ಬಿದ್ದು ಆದ ಬಳಿಕ ಅನೇಕದಲ್ಲಿ ಎಲ್ಲವೂ ಸಹ ಒಂದು ರೀತಿಯಲ್ಲಿ ಒಣಗಿದೆಯೋ ಇಲ್ಲ ಎಂಬುದಾಗಿ ನೋಡುವುದಕ್ಕೋಸ್ಕರವಾಗಿ ಅಲ್ಲಿ ಮೋಶೆ ಅನೇಕದ ಕಾಯಿಯನ್ನು ಕಳಿಸ್ತಾ ಇದ್ದಾನೆ. ಅದು ಹೋಗುವುದು ಬರುವುದು ಮಾಡ್ತಾ ಇದೆ. ಆದ್ರೆ ನಾವು ನೋಡ್ತಾ ಇದ್ದೇವೆ ಮತ್ತೆ ಅದಾದ ಬಳಿಕ ದೇವರು ಅಲ್ಲಿರುವಂತ ಪಾರಿವಾಳವನ್ನು ಕಳಿಸ್ತಾ ನೋಹನು ಪಾರಿವಾಳವನ್ನು ಕಳಿಸಿದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಪಾರಿವಾಳ ಕಳಿಸಿದಾಗ ಕೆಲವು ದಿನಗಳ ಕಾಲವಾಗಿ ಅನೇಕದಲ್ಲಿ ಅದು ಹಾರಾಡುತ್ತಾ ಇತ್ತು. ಅದಾದ ಬಳಿಕ ಅದು ಅನೇಕದಲ್ಲಿ ಚಿಗುರನ್ನು ತೆಗೆದುಕೊಂಡು ಬಂದು ಕೊಡುವುದ್ರ ಮುಖಾಂತರವಾಗಿ ಒಂದು ರೀತಿಯಲ್ಲಿ ಭೂಮಿ ಎಲ್ಲವೂ ಸಹ ಒಣಗಿದೆ ಎಂಬುದರುವಂತ ಸಾದೃಶ್ಯವನ್ನು ತಿಳಿಸಿತು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಆ ಪಕ್ಷಿಗಳು ಸಹ ದೇವರ ಮಾತಿಗೆ ವಿಧೇಯರಾಗ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಬಿಳಾಮನ ವಿಷಯದಲ್ಲಿ ಬಂದಾಗ ಬಿಳಾಮನು ಇಸ್ರಾಯೇಲನ್ನು ಶಪಿಸುವುದಕ್ಕೋಸ್ಕರವಾಗಿ ಹೋಗುತ್ತಿರ್ಬೇಕಾದ್ರೆ ದೇವರು ಅನೇಕದಲ್ಲಿ ಆತನಿಗೆ ತಿಳಿದಿತ್ತು ಯೆಹೋವ ದೇವರು ಒಳ್ಳೆಯವನು ಅಥವಾ ಅನೇಕದಲ್ಲಿ ಬಲಿಷ್ಠನು ಎಂಬುದಾಗಿ ತಿಳಿದಿತ್ತು. ಆದಾಗ್ಲೂ ಸಹ ದೇವರ ಮಕ್ಕಳಿಗೆ ವಿರೋಧವಾಗಿ ಆತನು ಹೋಗುತ್ತಿರಬೇಕಾದ್ರೆ ಅನೇಕದಲ್ಲಿ ಅವರನ್ನು ಶಪಿಸುವುದಕ್ಕೋಸ್ಕರವಾಗಿ ಹೋಗುತ್ತಿರುವಾಗ ದೇವರು ಅಲ್ಲಿರುವಂತ ಆ ಒಂದು ಕತ್ತಿಗೂ ಸಹ ಮಾತು ಬರುವ ಹಾಗೆ ಮಾಡ್ತಾ ಇದ್ದಾನೆ. ಆ ಕತ್ತಿಯೂ ಸಹ ಅನೇಕದಲ್ಲಿ ದೇವರ ವಿಷಯದಲ್ಲಿ ನಿಂತಿರುವಂತ ಆ ಒಂದು ರೀತಿಯಲ್ಲಿ ಪ್ರಜ್ವಲತೆಯಲ್ಲಿ ನಿಂತಿರುವಂತ ದೇವದೂತನ್ನು ನೋಡಿಕೊಂಡು ಆ ಕತ್ತೆ ಹೆದರಿ ಅನೇಕದಲ್ಲಿ ಒಂದು ಕಾಲು ಸಹ ಮುಂದಿಡದೆ ಹೋಯಿತು ಎಂಬುದಾಗಿ. ಆದರೆ ಬಿಳಾಮನಿಗೆ ಅದು ಗೊತ್ತಿರಲಿಲ್ಲ. ಅದಕ್ಕೆ ಹೊಡೆಯಲು ಪ್ರಾರಂಭಿಸಿದ ತಕ್ಷಣವೇ ಕತ್ತಿಗೆ ಮಾತು ಬರುವ ಹಾಗೆ ದೇವರು ಶಕ್ತಿ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಅದು ದೇವರ ವಾಕ್ಯನು ನುಡಿತಾ ಇದೆ, ದೇವರ ಉಗ್ರ ಕೋಪವನ್ನು ನುಡಿತಾ ಇದೆ, ದೇವರ ಮಾತಿಗೆ ವಿಧೇಯನಾಗ್ತಾ ಇದೆ. ಆದ್ರೆ ಮನುಷ್ಯನು ದೇವರ ಮಾತಿಗೆ ಅವಿಧೇಯನಾಗುತ್ತಿರುವುದನ್ನು ಇಲ್ಲಿಯೂ ಸಹ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾದ್ರೆ ದೇವರು ಎಲ್ಲಾ ಆಶೀರ್ವಾದವನ್ನು ಕೊಟ್ಟಾಗ್ಲೂ ಸಹ ಮಾನವನು ತಿಳಿದಿರುವಂತ ರೀತಿಯಲ್ಲಿ ಇರುತ್ತಿರುವಾಗಲೂ, ಮಾನವನಿಗೆ ಜ್ಞಾನ ಇದ್ದಾಗಲೂ ಅಥವಾ ಮಾನವನಿಗೆ ಬುದ್ಧಿ ಇದ್ದಾಗಲೂ, ವಿದ್ಯೆ ಇರುತ್ತಿರುವಾಗಲೂ, ಅನೇಕ ರೀತಿಯ ಚಾಣಾಕ್ಷತೆ ಇರುತ್ತಿರುವಾಗಲೂ ಸಹ, ಹಕ್ಕಿಗಳಿಗಿಂತಲೂ ಸಹ ನುರಿತಂತ ರೀತಿಯಲ್ಲಿ ಇರುತ್ತಿರುವಾಗಲೂ ಸಹ ಮನುಷ್ಯನು ಈ ದಿನಗಳಲ್ಲಿ ದೇವರಿಗೆ ಅವಿಧೇಯನಾಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಕಾರಣದಿಂದಲೇ ಅಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾನೆ, ನೀವು ಹಕ್ಕಿಗಳಿಗಿಂತಲೂ ಹೆಚ್ಚಿನವರಾಗಿದ್ದೀರಿ ಎಂಬುದಾಗಿ. ಆದರೆ ಒಂದು ರೀತಿಯಲ್ಲಿ ವಾಸ್ತವವಾಗಿ ನಾವು ನೋಡುತ್ತಿರುವಾಗ ಮನುಷ್ಯನು ಸಹ ದೇವರ ವಿಷಯದಲ್ಲಿ ಅವಿಧೇಯನಾಗುವುದರ ಮುಖಾಂತರವಾಗಿ ಆ ಹಕ್ಕಿಗಳಿಗಿಂತಲೂ ಸಹ ಕೀಳಮಟ್ಟದಲ್ಲಿ ಇರುತ್ತಿರುವುದನ್ನು ಈ ದಿನಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾದ್ರೆ ಈ ದಿನದಲ್ಲಿ ನಾವು ಆಲೋಚನೆ ಮಾಡಿಕೊಳ್ಳೋಣ. ಈ ಒಂದು ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ ಅದರ 25ನೇ ವಚನದಿಂದ ಹಿಡಿದುಕೊಂಡು ನಾವು 30 ವಚನಗಳವರೆಗೆ ನಾವು ನೋಡುತ್ತಿರ್ಬೇಕಾದ್ರೆ ಇಲ್ಲಿ 3 ಮುಖ್ಯವಾದಂತಹ ಸಂಗತಿಗಳನ್ನು ದೇವರು ಮಾತನಾಡ್ತಾ ಇದ್ದಾನೆ. ಮೊಟ್ಟಮೊದಲದಾಗಿ ಹಕ್ಕಿಗಳ ಕುರಿತಾಗಿ, ಎರಡನೇದಾಗಿ ನೋಡ್ತಿರ್ಬೇಕಾದ್ರೆ ಅಡವಿಯಲ್ಲಿರುವಂತ ಹೂಗಳ ಕುರಿತಾಗಿ ಮಾತನಾಡ್ತಾ ಇದ್ದಾನೆ, ಮೂರನೇದಾಗಿ ಅಲ್ಲಿರುವಂತ ಅಡವಿಯಲ್ಲಿರುವಂತ ಅಥವಾ ಹುಲ್ಲಿನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಅಲ್ಲಿ 3 ವಿಷಯಗಳನ್ನ ತೆಗೆದುಕೊಂಡು ಬಂದು ಒಂದ್ ರೀತಿಯಲ್ಲಿ ಹಕ್ಕಿಗಳು ಯಾವ್ದು ರೀತಿಯಲ್ಲಿ ಚಿಂತೆ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ದೇವರ ಅವುಗಳನ್ನು ಪೋಷಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಹೂವನ್ನು ಬಿಡುತ್ತಿರುವಂತ ಆ ಗಿಡದ ವಿಷಯದಲ್ಲಿ ಮಾತನಾಡುತ್ತಾ ಅವುಗಳು ಒಂದ್ ರೀತಿಯಲ್ಲಿ ಸುಗಂಧ ರೀತಿಯಲ್ಲಿರುವಂತ ಬೀರುವಂತ ಉಡುಪನ್ನು ಧರಿಸಿಕೊಂಡಿರುತ್ತದೆ ಎಂಬುದಾಗಿ, ಅಲಂಕಾರಕವಾದಂತ ರೀತಿ ಇರುವಂತ ಬಣ್ಣಗಳ ಮುಖಾಂತರವಾಗಿ ದೇವರು ಅವುಗಳಿಗೆ ಕೊಡಲ್ಪಟ್ಟಂತದ್ದನ್ನು ಅವುಗಳು ತನ್ನ ಜೀವಿತದಲ್ಲಿ ಹೌದ್ ಬಿಡಪ್ಪ ನಾನು ಒಂದ್ ರೀತಿಯಲ್ಲಿ ಸಂಪೂರ್ಣವಾದಂತ ರೀತಿಯಲ್ಲಿ ವೈಟ್ ಆಗಿರಬೇಕು ಅಥವಾ ಬೆಳಪಾಗಿರ್ಬೇಕು ಎಂಬುದಾಗಿ ಹೇಳಿಕೊಂಡು ಅಥವಾ ಯಾವ್ದು ರೀತಿಯಲ್ಲಿ ಬೇರೆ ಬೇರೆ ಬಣ್ಣದ ರೀತಿ ಇರುವಂತ ಆ ಒಂದು ಹೂವನ್ನು ಬಿಡುವುದ್ರ ಮುಖಾಂತರವಾಗಿ ಅನೇಕ ರೀತಿಯಲ್ಲಿ ನೋಡುವುದಕ್ಕೆ ಅಂಧಕರವಾದಂತ ರೀತಿಯಲ್ಲಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದೆ, ನೀವು ಉಡುಪಿನ ವಿಷಯದಲ್ಲಿ ಚಿಂತಿಸುವುದೇಕೆ,
ಅಡವಿಯ ಹೂಗಳನ್ನು ಬೆಳೆಯುವ ರೀತಿಯನ್ನು ನೋಡ್ರಿ ಎಂಬುದಾಗಿ. ಹಾಗಾದ್ರೆ ಅಡವಿಯಲ್ಲಿ ಬೆಳೆಯುವಂತ ಹೂಗಳು ಏನ್ ಮಾಡ್ತಾವಂತ್ರಿ, ತಮ್ಮಷ್ಟಕ್ಕೆ ತಾವೇ ಅಲಂಕರಿಸಿಕೊ. ಇಲ್ಲಿ ಬಿಡಪ್ಪ, ನಾನು ಕೆಟ್ಟದಾದಂತ ಒಂದು ರೀತಿಯಲ್ಲಿ ಕಲರ್ ಆದಂತ ರೀತಿಯಂತ ಹೂವನ್ನು ಬಿಡಬೇಕೆಂಬುದಾಗೆಲ್ಲ. ಆದ್ರೆ ನಾವು ವಾಸ್ತವವಾಗಿ ನಾವು ನೋಡ್ತಿರ್ಬೇಕಾದ್ರೆ ಹೂವಿಗೂ ಗೊತ್ತಿರುವುದಿಲ್ಲ ತನ್ನ ಜೀವಿತದಲ್ಲಿ ಬೆಳಗಿನ ಜಾವ ಎದ್ದ ತಕ್ಷಣವೇ ನಾನು ಯಾವುದೇ ರೀತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಒಬ್ಬರ ಒಂದು ರೀತಿಯಲ್ಲಿ ತಲೆಯಲ್ಲಿ ಮುಡುಪಾಗಿರಬೇಕು, ಅಥವಾ ಒಂದು ರೀತಿಯಲ್ಲಿ ಸ್ಮಶಾನಕ್ಕೆ ಹೋಗಬೇಕೆಂಬುದಾಗಿ. ಆದ್ರೆ ಅಷ್ಟಾದ್ರೂ ಸಹ ಅದು ತನ್ನ ನೈಸರ್ಗಿಕವಾದಂತ ರೀತಿಯಂತ ಪರಿಮಳವನ್ನು ಬೀರುವುದರಲ್ಲಿ ಮತ್ತು ಅಲಂಕಾರವಾದಂತ ರೀತಿಯಂತ ಬಣ್ಣಗಳನ್ನು ತೋರ್ಪಡಿಸುವುದರಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೇಟನ್ನು ಹಾಕುವುದಿಲ್ಲ. ಅದೇ ರೀತಿಯಲ್ಲಿ ಮಾನವನು ಸಹ ಈ ದಿನದಲ್ಲಿ ತನ್ನ ಜೀವಿತದಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಬದಲಾಯಿಸಿಕೊಳ್ಳುವಂತ ವ್ಯಕ್ತಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ರೀತಿಯಲ್ಲಿ ದೇವರು ಕೊಡಲ್ಪಟ್ಟಂತ ಪರಿಮಳವನ್ನು ಆತನು ಬೀರದೆ, ಯಾಕಂದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ಮಾನವನನ್ನು ಉಂಟು ಮಾಡಿದಾಗ ಇದು ಒಳ್ಳೆಯದೆಂಬುದಾಗಿ ನೋಡ್ತಾ ಇದ್ದಾನೆ. ಆದ್ರೆ ಆತನ ಬರುತ್ತಿರುವಂತ ಸ್ವಭಾವಗಳು ಕೆಟ್ಟದಾಗಿ ಅದು ಮಾರ್ಪಟ್ಟವು ಎಂಬುದಾಗಿ ನೋಡ್ತಾ ಇದ್ದೇವೆ. ಆದ್ರೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತ ನಮಗೆ ದೇವರು ಹೇಳುವಂತ ಮಾತು ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ಆ ಹೂಗಳು ದೇವರು ಕೊಡಲ್ಪಟ್ಟಂತ ಪರಿಮಳವನ್ನು ಬೀರ್ತಾ ಇದ್ದಾವೆ, ಅಥವಾ ದೇವರು ಕೊಡಲ್ಪಟ್ಟಂತ ಅಂದಚಂದಗಳನ್ನು ಅನೇಕ ನಿಸರ್ಗದಲ್ಲಿ ತೋರ್ಪಡಿಸ್ತಾ ಇದ್ದಾವೆ. ಆದ್ರೆ ದೇವರು ಕೊಡಲ್ಪಟ್ಟಂತ ಆಶೀರ್ವಾದವನ್ನು ಮನುಷ್ಯನು ಅರಿತುಕೊಳ್ಳದೆ ಅವಿಧೇಯತ್ವದಲ್ಲಿ ಆತನು ಹೋಗ್ತಾ ಇದ್ದಾನೆ. ಹಾಗಾದ್ರೆ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಮತ್ತು ಅಲ್ಲಿ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಹುಲ್ಲುಗಳ ವಿಷಯದಲ್ಲಿ. ಅದು ಏನ್ ಮಾಡ್ತದಂದ್ರೆ ಅದು ಅನೇಕತೆಯಲ್ಲಿ ಬೆಳೆಯುವಂತದ್ದಾಗಿದೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಇವತ್ತು ಈ ಹೊತ್ತು ಇದ್ದು ನಾಳೆಗೆ ಒಲೆಗೆ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ನೀವೇನಾಗಿದ್ದಾರೆ ಅಂತಾರೆ, ಹೆಚ್ಚಾಗಿರುವಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಥವಾ ನಿಮ್ಗೂ ಸಹ ಉಡುಗೆ ತೊಡಿಸುವನೆಂಬುದಾಗಿ. ಅಡವಿಯಲ್ಲಿರುವಂತ ಹುಲ್ಲು ಅದು ಏನ್ ಮಾಡ್ತದೆ, ಅದು ತನ್ನಷ್ಟಕ್ಕೆ ತಾನೇ ಬೆಳೆಯುವಂತದ್ದಾಗಿದೆ. ಅದು ಇತರರಿಗೆ ಒಂದು ರೀತಿಯಲ್ಲಿ ಅಲ್ಲಿರುವಂತ ದನ ಕರುಗಳಿಗೆ, ಪಶುಗಳಿಗೆ, ಎಲ್ಲವುಗಳಿಗೂ ಆಹಾರವಾಗ್ತದೆ. ಇಲ್ಲಿ ಬಿಡಪ್ಪ, ನಾನು ಬೇರೆಯವರಿಗೆ ಆಹಾರವಾಗುವುದು ಬೇಡ ಎಂಬ ಹೇಳಿಕೊಂಡು ಸುಮ್ಮನೆ ಇರುವುದಿಲ್ಲ. ತನ್ನಷ್ಟಕ್ಕೆ ತಾನೇ ಒಂದು ರೀತಿಯಲ್ಲಿ ಬೆಳೆಯುವಂತದ್ದಾಗಿದೆ. ನಿಸರ್ಗವನ್ನು ಒಳ್ಳೆ ರೀತಿಯಲ್ಲಿ ನೋಡುವ ಹಾಗೆ, ಅಥವಾ ಹಚ್ಚ ಹಸಿರಾದಂತ ರೀತಿಯಲ್ಲಿ ಕಾಣುವ ಹಾಗೆ ಮಾಡುವಂತದ್ದಾಗಿದೆ. ಹಾಗಾದ್ರೆ ಇಂತಹ ರೀತಿಯಲ್ಲಿ ಅಲ್ಲಿರುವಂತಹ ಪಶುಗಳಾಗಲಿ, ಅಥವಾ ಪಕ್ಷಿಗಳಾಗಲಿ, ಅಥವಾ ಹೂಗಳಾಗಲಿ, ಅಥವಾ ಅಲ್ಲಿರುವಂತಹ ಹುಲ್ಲುಗಳಾಗಲಿ ತಮ್ಮ ಒಂದು ರೀತಿಯಲ್ಲಿ ಸ್ಥಿತಿಗತಿಗಳನ್ನು ಮರೆತು ಹೋಗದೆ ಅವು ದೇವರು ಕೊಡಲ್ಪಟ್ಟಂತ ಆಜ್ಞೆಗಳಿಗೆ ವಿಧೇಯರಾಗ್ತಾ ಇದ್ದಾವೆ. ಈ ದಿನದಲ್ಲಿ ಮಾನವನು ವಿಧೇಯನಾಗ್ತಾ ಇದ್ದಾನೆ. ಇದನ್ನ ಇವತ್ತು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಮತ್ತು ದೇವರು ವಾಕ್ಯ ಹೇಳುವಂತದ್ದಾಗಿದೆ, ನಾವು ಯಾವ ರೀತಿಯಲ್ಲಿ ಇರಬೇಕೆಂಬ ಹೇಳ್ತಿರ್ಬೇಕಾದ್ರೆ ದೇವರು 3 ವಿಷಯದಲ್ಲಿ ಮತ್ತೆ ನಮ್ಮೊಟ್ಟಿಗೆ ಮಾತನಾಡುವಂತನ ಇದನ್ನೇ. ಮೊಟ್ಟ ಮೊದಲದಾಗಿ ನಾವು ನೋಡ್ತಿರ್ಬೇಕಾದ್ರೆ ಒಂದು ರೀತಿಯಲ್ಲಿ ನಿರೀಕ್ಷೆಯ ಆ ಹಕ್ಕಿಗಳಿಂದ ನಮಗೆ ನಿರೀಕ್ಷೆಯ ಪಾಠವನ್ನು ಕಲಿಸುವಂತನ ಇದನ್ನೇ. ದೇವರ ವಾಕ್ಯದಲ್ಲಿ ನಾವು ತಿರುಗಿಸುತ್ತಿರುವಾಗ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಅದರ 40ನೇ ಅಧ್ಯಾಯ ವಚನ 31ನೇ ವಚನದಲ್ಲಿ ಹೇಳ್ತಾ ಇದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೇಗಿರುತ್ತಾರೆ ಎಂಬ ಹೇಳುವಾಗ ತಿರುಗಿ ಅವರನ್ನು ಪಕ್ಷಿಗೆ ಹೋಲಿಸ್ತಾ ಇದ್ದಾನೆ. ಹೇಗೆ ಹೋಲಿಸ್ತಾ ಇದ್ದಾನ್ರಿ? ಅವರು ಏನಕ್ಕರಂತೆ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹಾಗಾದ್ರೆ ದೇವರು ಆ ಪಕ್ಷಿಗಳಿಂದ ಒಂದು ರೀತಿಯಲ್ಲಿ ಒಳ್ಳೆಯ ಉದಾಹರಣೆಯನ್ನು ನಮಗೆ ತೋರಿಸ್ತಾ ಇದ್ದಾನೆ, ದೃಷ್ಟಾಂತವನ್ನು ತೋರಿಸ್ತಾ ಇದ್ದಾನೆ. ಏನೆಂಬುದಾಗಿ ಹೇಳ್ತಿರುವಾಗ ಅಲ್ಲಿ ನಾವು ಮತ್ತಾಯನ ಬರೆಸುವ ವಾರ್ತೆ ಅದರ 6ನೇ ಅಧ್ಯಾಯ ವಚನ 26ನೇ ವಚನದಲ್ಲಿ ನೋಡಲ್ಪಟ್ಟ ಪ್ರಕಾರ ಆ ಹಕ್ಕಿಗಳಿಗಿಂತಲೂ ನೀವು ಹೆಚ್ಚಿನವರು ಎಂಬುದಾಗಿ ಹೇಳಿದಂತ ದೇವರು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಹಕ್ಕಿಗಳಿಗಿಂತಲೂ ಸಹ ನಮ್ಮನ್ನು ಹೆಚ್ಚಿನವರಾಗಿ ನಾವು ಮಾರ್ಪಡಿಸಿಕೊಳ್ಬೇಕಾದ್ರೆ ಮೊಟ್ಟ ಮೊದಲದಾಗಿ ನಾವೇನ್ ಮಾಡ್ಬೇಕಂತ್ರಿ, ದೇವರ ಮೇಲೆ ನಿರೀಕ್ಷೆ ಇಡುವಂತರಾಗಿರ್ಬೇಕಾಗಿದೆ. ದೇವರ ಮೇಲೆ ನಿರೀಕ್ಷೆ ಇಡಬೇಕಾಗಿದೆ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಗಳನ್ನು, ಅಥವಾ ಹದ್ದು ಎಂಬುವಂಥದ್ದು ಒಂದು ರೀತಿಯಲ್ಲಿ ಆ ಒಂದು ಆಕಾಶದ ಒಂದು ರಾಜನಾಗಿ ಅದು ಅನೇಕ ರೀತಿಯಲ್ಲಿ ಹಾರಾಡುವಂತದ್ದಾಗಿದೆ. ಆಕಾಶವೇ ನನ್ನ ಹತ್ರ ಇರುತ್ತದೆ ಎಂಬುದಾಗಿ ಹೇಳಿಕೊಂಡು ಆಕಾಶದಲ್ಲೇ ಹೆಗರುವಂತದ್ದಾಗಿದೆ. ಅಥವಾ ಅದರ ಸ್ಥಿತಿಗತಿಗಳು ಕೆಳಮಟ್ಟದ ಸ್ಥಿತಿಗಳ ಆಗುವುದಿಲ್ಲ. ಅದು ಯಾವಾಗ್ಲೂ ಸಹ ಉನ್ನತವಾದದ್ದನ್ನೇ ಅದು ನಿರೀಕ್ಷಿಸುವಂತದ್ದಾಗಿದೆ. ಅದೇ ರೀತಿಯಲ್ಲಿ ಮಾನವನು ಸಹ ಈ ದಿನದಲ್ಲಿ ಹಕ್ಕಿಗಳಿಗಿಂತಲೂ ನೀವು ಹೆಚ್ಚಿನವರು ಎಂಬುದಾಗಿ ಹೇಳಬೇಕಾದ್ರೆ, ಆ ಪಕ್ಷಿಗಳಿಗಿಂತಲೂ ನೀವು ಹೆಚ್ಚಿನವರು ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ ನನ್ನಲ್ಲಿ ನಮ್ಮಲ್ಲಿಯೂ ಸಹ ಆ ನಿರೀಕ್ಷೆಯ ಜೀವಿತ ಇರಬೇಕೆಂಬುದಾಗಿ ಹೇಳಿಕೊಂಡು ದೇವರು ಬಯಸುವಂತ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು,
ಓಡಿ ದಣಿಯರು ನಡೆದು ಬಳಲರು. ಹಾಗಾದರೆ ನಾವು ಸಹ ನಿರೀಕ್ಷಿಸುವಂತರಾಗೋಣ, ದೇವರಿಗೋಸ್ಕರವಾಗಿ ನಿರೀಕ್ಷೆಯಲ್ಲಿರೋಣ. ಹಾಗೆ ಇರುವುದಾದ್ರೆ ಮಾತ್ರವೇ ಆ ಹಕ್ಕಿಗಳಿಗಿಂತ ನಾವು ಹೆಚ್ಚಿನವರೆಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಮತ್ತೆ ನೋಡ್ರಿ, ದೇವರ ವಾಕ್ಯ ಹೇಳ್ತಾ ಇದೆ, ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಗಮನಿಸುತ್ತಿರ್ಬೇಕಾದ್ರೆ, ಮತ್ತಾಯನ ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯಕ್ಕೆ ಬರ್ತಿರ್ಬೇಕಾದ್ರೆ ಅಲ್ಲಿ ದೇವರು ಹೇಳುವಂತನ ಇದ್ದಾನೆ. 10ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಗಮನಿಸುತ್ತಿರ್ಬೇಕಾದ್ರೆ, ನೋಡಿರಿ, ತೋಳುಗಳ ನಡುವೆ ಕುರಿಗಳನ್ನು ಹೋಗಿಸುವಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕೆಂಬುದಾಗಿ. ಹಾಗಾದ್ರೆ ಇಲ್ಲಿ ದೇವರು ತಿಳಿಸ್ತಾ ಇದ್ದಾನೆ, ನಾವೆಲ್ಲರೂ ಸಹ ಪಾರಿವಾಳದಂತೆ ನಿಷ್ಕಪಟವಾದಂತ ರೀತಿಯ ಜೀವಿತದಲ್ಲಿ ಜೀವಿಸಬೇಕೆಂಬುದಾಗಿ. ಹೇಗೆ ಎಂಬುದಾಗಿ ಹೇಳುವಾಗ, ಹಾಗಾದ್ರೆ ನಾವುಗಳು ಇವತ್ತಿನಲ್ಲಿ ಆ ಪಕ್ಷಿಗಳಿಗಿಂತಲೂ ಹೆಚ್ಚಿನವರಾಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತ್ರಿ, ಆ ಒಂದು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕು. ಸರ್ಪದಂತೆ ಜಾಣರು ಮತ್ತು ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕೆಂಬುದಾಗಿ. ಕಪಟವಿಲ್ಲದಂತ ಜೀವಿತ, ಒಂದು ರೀತಿಯಲ್ಲಿ ಇದ್ದ ಸ್ಥಿತಿಯಲ್ಲೇ ನಮ್ಮನ್ನು ನಾವು ಕಾಣಿಸಿಕೊಳ್ಳುವಂತ ಜೀವಿತ, ಇದು ಪ್ರತಿ ಮಾನವರಲ್ಲಿ ಸಹ ಬರಬೇಕೆಂಬುದಾಗಿ ಹೇಳಿಕೊಂಡು ದೇವರು ಅಪೇಕ್ಷಿಸ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಾರಿವಾಳದಂತೆ ನೀವೇನಾಗ್ಬೇಕಂತ್ರಿ, ನಿಷ್ಕಪಟಿಗಳಾಗಿರ್ಬೇಕು. ಒಂದು ರೀತಿಯಲ್ಲಿ ಪಾರಿವಾಳ ಎಂಬುವಂಥದ್ದು ಶುದ್ಧತ್ವಕ್ಕೆ ಅಥವಾ ಪರಿಶುದ್ಧತೆಗೆ ಸಮಾನವಾಗಿರುವಂತದ್ದಾಗಿದೆ. ಆ ಪರಿಶುದ್ಧತೆ ನನ್ನಲ್ಲಿ ನಮ್ಮಲ್ಲಿ ಇದೆಯೋ ಇಲ್ಲ ಎಂಬುದಾಗಿ ಹೇಳಿಕೊಂಡು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಯಾಕಂದ್ರೆ ದೇವರು ಆ ಪಕ್ಷಿಗಳಿಂದ ನಮಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾನೆ. ಏನಂತಂದ್ರೆ, ಆ ಪಾರಿವಾಳದಂತೆ ನೀವು ನಿಷ್ಕಪಟಿಗಳಾಗಿರ್ಬೇಕಪ್ಪ, ಕಪಟ ಇಲ್ಲದಂತ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಹೇಳಿಕೊಂಡು ಕೊನೆಯದಾಗಿ ನಾವು ನೋಡುತ್ತಿರ್ಬೇಕಾದ್ರೆ ಅದೇ ಒಂದು ರೀತಿಯಲ್ಲಿ ಯೆರೆಮೀಯನ ಗ್ರಂಥ ಅದರ 17ನೇ ಅಧ್ಯಾಯವನ್ನು ತಿರುಗಿಸುತ್ತಿರುವಾಗ ಇಲ್ಲಿ ಒಂದು ಮಾತು ಬರೆಯಲ್ಪಟ್ಟಿರುವಂತದ್ದಾಗಿದೆ. ಯೆರೆಮೀಯನ ಗ್ರಂಥ ಅದರ 17ನೇ ಅಧ್ಯಾಯ ವಚನ 11ನೇ ವಚನ, 17ನೇ ಅಧ್ಯಾಯದ 11ನೇ ವಚನ, ಆಸ್ತಿ ಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಂಡವನು ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಕೌಜುಗ ಹಕ್ಕಿಗೆ ಸಮಾನನು. ಅವನು ಮಧ್ಯಪ್ರಾಯದಲ್ಲಿ ಅವು ಅವನಿಂದ ತೊಲಗಿ ಹೋಗುವು, ಅವನು ತನ್ನ ಅಂತ್ಯಕಾಲದಲ್ಲಿ ಹುಚ್ಚನಾಗಿ ಬರುವನೆಂಬುದಾಗಿ. ನೋಡ್ರಿ, ಇಲ್ಲಿ ಕೊನೆಯದಾಗಿ ನೋಡ್ತಿರ್ಬೇಕಾದ್ರೆ ಮೊಟ್ಟ ಮೊದಲದಾಗಿ ಆ ಹದ್ದುಗಳಂತೆ ಒಂದು ರೀತಿಯಲ್ಲಿ ನಿರೀಕ್ಷೆ ಉಳ್ಳಂತ ರೈತನಂತ ಜೀವಿಸಬೇಕೆಂಬುದಾಗಿ, ಎರಡನೇದಾಗಿ ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ನಾವು ಜೀವಿಸಬೇಕೆಂಬುದಾಗಿ. ಆದ್ರೆ ಮೂರನೇದಾಗಿ ನಾವು ನೋಡ್ತಿರ್ಬೇಕಾದ್ರೆ ಇಲ್ಲಿ ದೇವರು ಕೌಜುಗ ಹಕ್ಕಿಯನ್ನು ತೋರಿಸ್ತಾ ಇದ್ದಾನೆ. ತೋರಿಸಿ ಅಲ್ಲಿ ಹೇಳ್ತಾ ಇದ್ದಾನೆ, ವಾಕ್ಯ ಹೇಳ್ತದೆ, ಆಸ್ತಿ ಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಂಡವನು ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಕೌಜುಗ ಹಕ್ಕಿಗೆ ಸಮಾನ. ಕೌಜುಗ ಹಕ್ಕಿ ತನ್ನದಲ್ಲದಂತ ಮರಿಗಳನ್ನು ತನ್ನ ಕಡೆಗೆ ಕೂಡಿಸಿಕೊಳ್ಳುತ್ತದೆ ಎಂಬುದಾಗಿ. ಅದು ತನ್ನದಲ್ಲ, ತಾನು ಸಂಪಾದಿಸಿದಲ್ಲ, ತನ್ನಿಂದ ಹುಟ್ಟಿದವುಗಳಲ್ಲ. ಆದ್ರೆ ಅವುಗಳನ್ನ ಏನ್ ಮಾಡ್ತದಂದ್ರೆ ಅದು ತೆಗೆದುಕೊಳ್ಳುವಂತ ಒಂದು ರೀತಿಯಲ್ಲಿ ಸ್ವಭಾವ. ಆದ್ರೆ ಅಲ್ಲಿ ಏನ್ ಹೇಳ್ತದಂದ್ರೆ ದೇವರು ಅದಕ್ಕೆ ಪ್ರತಿಯಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ತನ್ನದಲ್ಲದಂತ ಆಸ್ತಿ ಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಳ್ಳುವಂತ ರೀತಿಯಲ್ಲಿ ಕೌಜುಗ ಹಕ್ಕಿ ಇರುವಂತದ್ದಾಗಿದೆ. ಹಾಗಾದ್ರೆ ಮಾನವನು ಏನ್ ಮಾಡ್ತದನ್ರಿ, ಇದೇ ರೀತಿಯಲ್ಲಿ ಜೀವಿತವನ್ನು ಜೀವಿಸ್ತ ತನ್ನದಲ್ಲದಂತ ಆ ಒಂದು ರೀತಿಯಲ್ಲಂತ ಆಸ್ತಿ ಪಾಸ್ತಿಗಳನ್ನು ಸಂಪಾದಿಸುವುದರ ಮುಖಾಂತರವಾಗಿ ತನ್ನದಲ್ಲದಂತ ಜೀವಿತದಲ್ಲಿ ಮುಂದೆ ಸಾಗುತ್ತಾ ಅನ್ಯಾಯವಾದಂತ ರೀತಿಯಲ್ಲಿ ದೇವರ ವಿಷಯದಲ್ಲಿ ಬದುಕಿ ಬಾಳ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ಮೂರು ಸಂಗತಿಗಳ ಮುಖಾಂತರವಾಗಿ ನಾವು ತಿಳಿಯೋದು ಏನಂತಂದ್ರೆ, ಕೌಜುಗದ ಹಕ್ಕಿ ಹಾಗೆ ನಾವು ಇರದಂತೆ ಒಂದು ರೀತಿಯಲ್ಲಿ ದೇವರು ತೋರಿಸಲ್ಪಟ್ಟ ಪ್ರಕಾರವಾಗಿ ಆ ಒಂದು ಹದ್ದುಗಳಂತೆ ನಾವೆಲ್ಲರೂ ಸಹ ನಿರೀಕ್ಷೆ ಉಳ್ಳಂತ ಜೀವಿತದಲ್ಲಿ ಜೀವಿಸುವಂತರಾಗೋಣ. ಹಾಗಾದ್ರೆ ಈ ಎಲ್ಲಾ ವಾಕ್ಯಗಳನ್ನು ಕೇಳಿದ ಬಳಿಕ ನಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಬೇಕಾಗಿದೆ. ಅದೇನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ನಿಜವಾಗ್ಲೂ ಸಹ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರವಾಗಿ ನೀವು ಆ ಹಕ್ಕಿಗಳಿಗಿಂತಲೂ ಹೆಚ್ಚಿನವರಾಗಿದ್ದೀರೋ ಎಂಬುದಾಗಿ, ಅಥವಾ ಹೆಚ್ಚಿನವರಾಗಿದ್ದೀರಿ ಎಂಬುದಾಗಿ ಹೇಳಿ ದೇವರಲ್ಲಿ ಪ್ರಬೋಧಿಸ್ತಾ ಇದ್ದಾನೆ. ಹಕ್ಕಿಗಳಿಗಿಂತಲೂ ನೀವು ಹೆಚ್ಚಿನವರು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆದರೆ ಮಾನವನು ಏನಾಗ್ತಾ ಇಲ್ಲ ಅಂತ್ರಿ, ಅವುಗಳಿಗಿಂತ ಕಡಿಮೆಯಲ್ಲೇ ಇರುವಂತನಾದನೆ. ಅವು ಏನ್ ಮಾಡ್ತಂತ್ರಿ, ಬೆಳಿಗ್ಗೆ ಎದ್ದ ತಕ್ಷಣವೇ ದೇವರನ್ನು ಆರಾಧಿಸುವಂತದ. ಅದಕ್ಕೋಸ್ಕರವಾಗಿ ನಮಗೆ ಎಲ್ಲರಿಗೂ ಬಹಳಷ್ಟು ಚಿರಪರಿಚಿತವಾದಂತ ರೀತಿಯಲ್ಲಿ ನಾವು ನೋಡಲ್ಪಟ್ಟ ಪ್ರಕಾರವಾಗಿ ಒಂದು ರೀತಿಯಲ್ಲಿ ಕೀರ್ತನ ಭಾಗ ಅದರ 36ನೇ ಕೀರ್ತನೆಯಲ್ಲಿ 34ನೇ ಕೀರ್ತನೆಯಲ್ಲಿ ನಾವು ನೋಡಲ್ಪಟ್ಟ ಪ್ರಕಾರವಾಗಿ ಅಲ್ಲಿ ದೇವರ ವಾಕ್ಯ 10ನೇ ವಚನದಲ್ಲಿ ಹೇಳ್ತಾ ಇದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಅಥವಾ ಒಂದು ರೀತಿಯಲ್ಲಿ ಆ ಪಶು ಪಕ್ಷಿಗಳು ದೇವರನ್ನು ಕೂಗಿಕೊಳ್ಳುವಾಗ ಅವುಗಳಿಗೆ ದೇವರು ಏನ್ ಮಾಡ್ತಾನಂತ್ರಿ, ತಕ್ಕ ಸಮಯದಲ್ಲಿ ಅವುಗಳಿಗೆ ಬೇಕಾದದ್ದನ್ನೆಲ್ಲವನ್ನು ಸಹ ಒದಗಿಸು. ಅವುಗಳಿಗಿಂತಲೂ ನಾವೇನಾಗಿದ್ದೀವಿ ಅಂತಂದ್ರೆ
ದೇವರು ಹೆಚ್ಚಿನವರಾಗಿದ್ದೇವೆ ಎಂಬುದಾಗಿ. ಹಾಗಾದ್ರೆ ನಾವಲ್ಲಿ ಆಲೋಚನೆ ಮಾಡಿಕೊಳ್ಳೋಣ, ನಾವು ನಿಜವಾಗ್ಲೂ ಹೆಚ್ಚಿನವರಾಗಿದ್ದೇವೋ ಇಲ್ಲ? ಹಾಗಾದ್ರೆ ಹೆಚ್ಚಿನವರಲ್ಲ ಎಂಬುದಾಗಿ ಹೇಳಿಕೊಂಡು ಅಂದುಕೊಳ್ಳುವುದಾದ್ರೆ ನಾವು ಆ ಹದ್ದಿನ ಮುಖಾಂತರವಾಗಿ ನಿರೀಕ್ಷೆಯ ಪಾಠವನ್ನು ಕಲಿಯುವಂತರಾಗೋಣ. ಅದೇ ರೀತಿಯಲ್ಲಿ ಪಾರಿವಾಳದಂತೆ ನಿಷ್ಕಪಟಿಗಳಾದಂತ ರೀತಿಯಂತ ಪಾಠವನ್ನು ಕಲಿಯುವಂತರಾಗೋಣ. ಮೂರನೇದಾಗಿ ಕೌಜುಗದ ಹಕ್ಕಿ ಹಾಗೆ ತನ್ನದಲ್ಲದಂತ ರೀತಿರುವಂತ ಕೂಡಿಸಿಕೊಳ್ಳುವುದನ್ನು ಬಿಟ್ಟು, ಅನ್ಯಾಯವಾಗಿ ಸಂಪಾದಿಸುವುದು, ಅನ್ಯಾಯವಾದಂತ ರೀತಿಯಲ್ಲಿ ತೆಗೆದುಕೊಳ್ಳುವುದನ್ನೆಲ್ಲವನ್ನು ಬಿಟ್ಟು ನ್ಯಾಯಬದ್ಧವಾಗಿ ಜೀವಿಸುವಂತ ಕೃಪೆಯನ್ನು ದೇವರು ನಮ್ಮೆಲ್ಲರ ಜೀವಿತದ ಅನುಗ್ರಹಿಸಲಿ. ದೇವರಿ ವಾಕ್ಯವನ್ನು ನಮ್ಮೆಲ್ಲರ ಜೀವಿತದ ಅನುಗ್ರಹಿಸಲಿ. ವಾಕ್ಯವನ್ನು ಕೇಳಿದಂತ ಪ್ರತಿಯೊಬ್ಬರನ್ನು ಸಹ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ತಮ್ಮೆಲ್ಲರನ್ನು ಸಹ ನಾನು ವಂದಿಸುವಂತನಾಗಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅನೇಕರಿಗೆ ಈ ಒಂದು ಫೇಸ್ಬುಕ್ ನ ಕಾರ್ಯಕ್ರಮವನ್ನು ಪರಿಚಯಿಸಲಿ ಮತ್ತು ಅನೇಕರು ಕರ್ತನ ವಾಕ್ಯವನ್ನು ಕೇಳಿಕೊಂಡು ಕರ್ತನಿಗೋಸ್ಕರವಾಗಿ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಕರ್ತನ ಕೃಪೆ ಕೊಟ್ಟು ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ರಕ್ಷಕನೇ, ನಿನ್ನ ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಾವು ಈ ದಿನದಲ್ಲಿ ಆ ಹಕ್ಕಿಗಳಿಗಿಂತಲೂ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ಹೇಳಿದಂತ ಆ ಒಂದು ಭಾಗಕ್ಕೆ ನಮ್ಮ ಜೀವಿತದಲ್ಲಿ ಮನುಷ್ಯನು ಈ ದಿನದಲ್ಲಿ ದೇವ ನಾವು ನಿಜವಾಗ್ಲೂ ಸಹ ಹಕ್ಕಿಗಳಿಗಿಂತಲೂ ಹೆಚ್ಚಿನವರಾಗಿದ್ದೇವೋ ಇಲ್ಲ ಎಂಬುದಾಗಿ ಹೇಳಿಕೊಂಡು ಪರೀಕ್ಷಿಸಿಕೊಳ್ಳುವ ಹಾಗೆ ಸಹಾಯ ಮಾಡು. ಯಾವ ರೀತಿಯಲ್ಲಿ ಇದುವರೆಗೂ ನಾವು ವಾಕ್ಯನ ಕೇಳಿದ್ದೇವೆ ರಾಜ, ಆ ಪಕ್ಷಿಗಳಿಗಿಂತಲೂ ನಾವು ಸ್ವಾಮಿ ಕೀಳ ಮಟ್ಟದಲ್ಲಿದ್ದೇವೆ. ಆ ರೀತಿಯಲ್ಲಿ ನಾವು ಇರದಂತೆ ನಿರೀಕ್ಷೆ ಉಳ್ಳಂತರಾಯ್ದುಕೊಂಡು ನಿಷ್ಕಪಟಿಗಳಾಗಿದ್ದುಕೊಂಡು ಅನ್ಯಾಯವನ್ನು ಬಿಟ್ಟು ನ್ಯಾಯವನ್ನೇ ಪರಿಪಾಲನೆ ಮಾಡುತ್ತಾ ಮುಂದೆ ಸಾಗುವಂತ ಕೃಪೆ ಕೊಟ್ಟು ನಡೆಸು. ವಾಕ್ಯ ಸಂದೇಶವನ್ನು ಕೇಳಿದಂತ ನಿನ್ನ ಮಕ್ಕಳೆಲ್ಲರನ್ನ ಆಶೀರ್ವಿಸಿರಿ. ಅವರಿಗಿರುವಂತಹ ಸಮಸ್ಯೆಯನ್ನು ನೀಗಿಸಿರಿ. ಎಲ್ಲಾ ಕಷ್ಟಗಳಿಂದ ಬೇಕಂತ ಬಿಡುಗಡೆ ಕೊಟ್ಟು ನಡೆಸು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತ ಕೃಪೆ ಕೊಟ್ಟು ನಡೆಸು. ವಾಕ್ಯ ಕೊಟ್ಟದಕ್ಕಾಗಿ ವಂದನೆ ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುವೆ ತಂದೆ, ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಡೆಸುವಿಕೆ ಈಗಲೇ ಯಾವಾಗಲೂ ವಾಕ್ಯವನ್ನು ವೀಕ್ಷಿಸಿದಂತ ಕೇಳಿದಂತ ಎಲ್ಲರ ಮೇಲೆ, ನಮ್ಮೆಲ್ಲರ ಮೇಲೆ ನಿತ್ಯ ನಿರಂತರವೂ ನೆಲೆಗೊಂಡಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.